2001ರಲ್ಲಿ ಸಂಸತ್ ಮೇಲೆ ನಡೆದ ಉಗ್ರ ದಾಳಿ ಬಳಿಕ ಭದ್ರತೆಯಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡಲಾಗಿದೆ. ಹೊಸ ಸಂಸತ್ ಭವನದಲ್ಲಿ ಈಗಲೂ ಅದೇ ರೀತಿಯ ಭದ್ರತಾ ಬದಲಾವಣೆಗಳು ಜಾರಿಯಲ್ಲಿವೆ. ಅಷ್ಟಾದರೂ ಈ ಬಾರಿ ಲೋಕಸಭಾ ಕಲಾಪದ ವೇಳೆ ಹೇಗೆ ಭದ್ರತಾ ಲೋಪ ಕಂಡುಬಂದಿತು ಎನ್ನುವುದೇ ಎಲ್ಲರ ಪ್ರಶ್ನೆ. ಈಗಾಗಲೇ ನೂತನ ಸಂಸತ್ ಭವನದ ಮೇಲಿನ ದಾಳಿಯಲ್ಲಿ ಭದ್ರತಾ ಲೋಪಕ್ಕೆ ಕಾರಣವಾದ 8 ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಮೂಲಗಳ ಪ್ರಕಾರ ಇನ್ನಷ್ಟು ಮಂದಿಯ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಹಾಗಾದ್ರೆ ಸಂಸತ್ತಿನಲ್ಲಿ ಭದ್ರತೆ ಹೇಗಿರುತ್ತೆ? ಸಂಸತ್ತಿನ ಭದ್ರತೆಯಲ್ಲಿ ಯಾವ ಏಜೆನ್ಸಿಗಳು ತೊಡಗಿಸಿಕೊಂಡಿವೆ? ಮೊದಲ ವೃತ್ತ ದೆಹಲಿ ಪೊಲೀಸ್. ದೆಹಲಿ ಪೊಲೀಸನ್ನ ಸಂಸತ್ತಿನ ಭದ್ರತೆಯ ಹೊರಗಿನ ವೃತ್ತದಲ್ಲಿ ನಿಯೋಜಿಸಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯ ಘಟನೆ ನಡೆದ್ರೂ ದೆಹಲಿ ಪೊಲೀಸರು ಮಾತ್ರ ಕ್ರಮ ಕೈಗೊಳ್ತಾರೆ. ಎರಡನೇ ವೃತ್ತ ಸಿಆರ್ಪಿಎಫ್, ಐಟಿಬಿಪಿ, ಎನ್ಎಸ್ಜಿ ಮುಂತಾದ ಏಜೆನ್ಸಿಗಳ ಸಶಸ್ತ್ರ ಸಿಬ್ಬಂದಿಯನ್ನ ಸಂಸತ್ತಿನ ಸಂಕೀರ್ಣದ ಸುತ್ತಲೂ ನಿಯೋಜಿಸಲಾಗುತ್ತೆ. ಅವರಲ್ಲಿ ಸಿಆರ್ಪಿಎಫ್, ಐಟಿಬಿಪಿ ಮತ್ತು ಎನ್ಎಸ್ಜಿ ಕಮಾಂಡೋಗಳು ಪ್ರಮುಖರು. ಪಾರ್ಲಿಮೆಂಟ್ ಡ್ಯೂಟಿ ಗ್ರೂಪ್. ಈ ಪಡೆ 1,500ಕ್ಕೂ ಹೆಚ್ಚು ಸೈನಿಕರು ಮತ್ತು ಅಧಿಕಾರಿಗಳಿಂದ ಮಾಡಲ್ಪಟ್ಟಿದೆ. ಅವರ ಮುಖ್ಯ ಕೆಲಸವೇನೆಂದ್ರೆ ಸಂಸತ್ತು ಮತ್ತು ದೇಶವನ್ನ ರಕ್ಷಿಸೋದು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂಸದರ ಭದ್ರತೆಗಾಗಿ ಈ ಭದ್ರತಾ ಸೇವೆಯನ್ನ ನಿಯೋಜಿಸಲಾಗಿದೆ. ಉಭಯ ಸದನಗಳಿಗೆ ಪ್ರತ್ಯೇಕ ಭದ್ರತೆ ಒದಗಿಸಲಾಗಿದೆ. ಸಂಸತ್ತಿನಲ್ಲಿ ಸಂಸದರು, ಸಂದರ್ಶಕರು, ಮಾಧ್ಯಮದವರು ಮತ್ತು ಇತರ ಜನರ ಭದ್ರತೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಈ ಸೇವೆಯು ಕಾರಣವಾಗಿದೆ. ಅಷ್ಟೇ ಅಲ್ಲ, ದೇಶದ ಪ್ರಮುಖ ವ್ಯಕ್ತಿಗಳನ್ನ ರಕ್ಷಿಸಲು ನಿಯೋಜಿಸಲಾದ ಭದ್ರತಾ ಸೇವೆಗಳೊಂದಿಗೆ ಸಂಸತ್ತಿನ ಭದ್ರತಾ ಸೇವೆಯು ಸಹಕರಿಸುತ್ತದೆ. ಉದಾಹರಣೆಗೆ, ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿಗೆ ಬಂದಾಗ ಅವರ ಭದ್ರತೆಗಾಗಿ ಎಸ್ಪಿಜಿಯೊಂದಿಗೆ ಸಮನ್ವಯಗೊಳಿಸುವ ಕೆಲಸವು ಪಿಎಸ್ಎಸ್ ಮೂಲಕ ನಡೆಯುತ್ತದೆ. ಇದಲ್ಲದೆ ಬಜೆಟ್ ಭದ್ರತೆ, ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಮತಪೆಟ್ಟಿಗೆಗಳ ಭದ್ರತೆ, ಸಂಸತ್ತಿನ ಸಂಕೀರ್ಣಕ್ಕೆ ಬರುವ ವಾಹನಗಳ ತಪಾಸಣೆ ಹಾಗೂ ಅಗ್ನಿ ಅವಘಡ ಅಥವಾ ಇನ್ನಾವುದೇ ಅನಾಹುತ ಸಂಭವಿಸಿದಾಗ ಈ ಭದ್ರತಾ ಗುಂಪು ಮೊದಲ ಪಾತ್ರ ವಹಿಸುತ್ತದೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಲೋಕಸಭೆಯ ಕಲಾಪದ ವೇಳೆ ಭದ್ರತಾ ಲೋಪ ಹೇಗೆ ಆಯಿತು ಅನ್ನೋದು ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಿದೆ.